ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ದೇವರ ಉಪಸ್ಥಿತಿಯೊಂದಿಗೆ ಹೇಗೆ ಬದುಕಬೇಕು. ವಿಶ್ವಾಸಿಗಳ ಜೀವನದಲ್ಲಿ ದೇವರ ಉಪಸ್ಥಿತಿಯು ಬಹಳ ಮುಖ್ಯವಾಗಿದೆ. ದೇವರ ಸಾನ್ನಿಧ್ಯವನ್ನು ಹೊತ್ತ ದೇವರ ಮಗುವಾಗಿ ಭವ್ಯವಾದದ್ದು ಏನೂ ಇಲ್ಲ. ಅನೇಕ ವಿಶ್ವಾಸಿಗಳು ತಮ್ಮ ಜೀವನದಲ್ಲಿ ಇರಬೇಕಾದ ದೇವರ ಉಪಸ್ಥಿತಿಯ ಬಗ್ಗೆ ಸಂಪೂರ್ಣವಾಗಿ ಅಜ್ಞಾನ ಹೊಂದಿದ್ದಾರೆ. ದೇವರ ಉಪಸ್ಥಿತಿಯು ನಮ್ಮೊಂದಿಗೆ ಇದ್ದಾಗ ಎಲ್ಲವೂ ಬದಲಾಗುತ್ತವೆ. ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದ ದೇವರು ಪ್ರತಿದಿನ ಪ್ರತಿ ಕ್ಷಣವೂ ನಮ್ಮ ಪಕ್ಕದಲ್ಲಿ ಇರಬಹುದು ಎಂದು ತಿಳಿದುಕೊಳ್ಳುವುದು ಒಳ್ಳೆಯದಲ್ವೇ? ಇದು ಸಾಧ್ಯವಷ್ಟೇ ಅಲ್ಲ, ಇದಕ್ಕಾಗಿ ನಾವು ರಚಿಸಲ್ಪಟ್ಟಿದ್ದೇವೆ. ಆದ್ದರಿಂದ ಯಾರು ದೇವರ ಉಪಸ್ಥಿತಿಯನ್ನು ಹೊಂದಬಹುದು? ದೇವರ ಉಪಸ್ಥಿತಿಯನ್ನು ಪ್ರಾಮಾಣಿಕವಾಗಿ ತನ್ನ ಅಸ್ತಿತ್ವವನ್ನು ಹೊಂದಲು ಬಯಸುವ ಯಾರಾದರೂ ಅನುಭವಿಸಬಹುದು. ಇರಮಿಯ 29:13 ದೇವರು ಹೇಳಿದರು, ನನ್ನನ್ನು ಹುಡುಕುವಿರಿ, ಪೂರ್ಣ ಹೃದಯದಿಂದ ನನ್ನನ್ನು ಹುಡುಕುವಾಗ ನನ್ನನ್ನು ಕಂಡುಕೊಳ್ಳುವಿರಿ. ನಮ್ಮೊಂದಿಗೆ ಇರಲು ದೇವರ ಉಪಸ್ಥಿತಿ ಯಾಕೆ ಬೇಕು? ನಮಗೆ ಯಾಕೆ ದೇವರು ನಮ್ಮೊಂದಿಗೆ ಉಪಸ್ಥಿತಿ ಬೇಕು ಅಂತ ಬೈಬಲಲ್ಲಿ ಬರೆದಿದೆ. ಏಕೆಂದರೆ ದೇವರ ಉಪಸ್ಥಿತಿಯು ನಮಗೆ ರಕ್ಷಣೆ ಮತ್ತು ಸೌಕರ್ಯವನ್ನು ನೀಡುತ್ತದೆ, ವಿಶೇಷವಾಗಿ ನಮ್ಮ ತೊಂದರೆಗಳಲ್ಲಿ. ದೇವರ ಉಪಸ್ಥಿತಿಯು ನಮ್ಮೊಂದಿಗೆ ಇದ್ದಾಗ ಎಲ್ಲವೂ ಬದಲಾಗುತ್ತದೆ. ದೇವರು ಎಲ್ಲ ಸಮಯದಲ್ಲೂ ಎಲ್ಲೆಡೆ ಇದ್ದಾನೆ. ದೇವರು ಸರ್ವವ್ಯಾಪಿ. ಆದಾಗ್ಯೂ ದೇವರ ಉಪಸ್ಥಿತಿಯು ನಮ್ಮೊಂದಿಗೆ ಇರಬೇಕಂದರೆ ನಾವು ಗಮನ, ಉತ್ಸಾಹ ಮತ್ತು ನಿರ್ಣಯವನ್ನು ಹೊಂದಿರಬೇಕು. ವೈಯಕ್ತಿಕ ಮಟ್ಟದಲ್ಲಿ ದೇವರ ವಿಶ್ವಾಸಿಗಳೊಂದಿಗೆ ಇದ್ದಾರೆ. ಯೋಹಾನ 3:5 ಯೇಸುದೇವರು ಹೇಳಿದ್ರು, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ನೀರಿನಿಂದ ಹುಟ್ಟುವುದು ಎಂದರೆ ಏನು ಎಂದು ನಮಗೆ ತಿಳಿದಿದೆ, ಅದು ವಾಟರ್ ಬ್ಯಾಪ್ಟಿಸಮ್. ಆದರೆ ಆತ್ಮನಿಂದ ಹೇಗೆ ಹುಟ್ಟುತ್ತೀರಿ? ನಿಮ್ಮ ಪಾಪದ ಪಶ್ಚಾತ್ತಾಪದಿಂದ ನೀವು ಹೊಸದಾಗಿ ಹುಟ್ಟಬೇಕು ಮತ್ತು ದೇವರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಬೇಕು. ಆವಾಗ ನಾವು ಅಪೊಸ್ತಲ ಕೃತ್ಯಗಳಿಗೆ 2:32 ಓದುತ್ತೇವೆ, ದೇವರು ನಮಗೆ ಹೋಲಿ ಸ್ಪಿರಿಟ್ ಅನ್ನು ಗಿಫ್ಟ್ ಆಗಿ ನಮ್ಮೊಳಗೆ ಕೊಡ್ತಾರೆ ಅಂತ. ಹಾಗೆಯೇ ನಾವು ಹೋಲಿ ಸ್ಪಿರಿಟ್ ಅನ್ನು ಪಡೆಯುವುದು. ನಾವು ಆತ್ಮನಿಂದ ಹುಟ್ಟಿದ್ರು ದೇವರ ಉಪಸ್ಥಿತಿಯು ಸ್ವಯಂಚಾಲಿತವಾಗಿ ನಮ್ಮೊಂದಿಗೆ ಇರುತ್ತದೆ ಎಂದು ಅರ್ಥವಿಲ್ಲ. ಪ್ರಮುಖ ತತ್ವ ಏನೆಂದರೆ, ಅವನು ತಮ್ಮ ಅಸ್ತಿತ್ವವನ್ನು ಅವರಿಗೆ ವಿಧೇಯನಾಗಲು ಆಯ್ಕೆ ಮಾಡುವವರಿಗೆ ಬಹಿರಂಗಪಡಿಸುತ್ತಾನೆ. ಯೋಹಾನ 14:21 ಯೇಸುದೇವರು ಹೇಳಿದರು, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು. ದೇವರ ಆಜ್ಞೆಯನ್ನು ಪಾಲಿಸುವುದು ಯಾವಾಗಲೂ ನಮಗೆ ಒಂದು ಪರೀಕ್ಷೆಯಾಗಿದೆ. ಏಕೆಂದರೆ ದೇವರು ಹೇಳಿದ್ರು, ನೀವು ನನ್ನನ್ನು ಪ್ರೀತಿಸಿದರೆ ನನ್ನನ್ನು ಪಾಲಿಸುತ್ತೀರಿ ಅಂತ. ಯೋಹಾನ 14:15. ನಾವು ಹೇಳ್ಬಹುದು, ಹೌದು ನಾನು ದೇವರನ್ನು ಪ್ರೀತಿಸುತ್ತೀನಿ ಅಂತ. ಆದರೆ ನಾವು ಅವರನ್ನು ಪಾಲಿಸಿದರೆ ಮಾತ್ರ ನಾವು ದೇವರನ್ನು ಪ್ರೀತಿಸುತ್ತೇವೆ. ಹಲ್ಲೆಲೂಯಾ. ದೇವರು ತನ್ನ ಶಕ್ತಿಯ ಮೂಲಕ ತನ್ನ ಅಸ್ತಿತ್ವವನ್ನು ಪ್ರದರ್ಶಿಸುತ್ತಾನೆ. ಶಾಂತಿ, ಸಂತೋಷ ಮತ್ತು ಆತ್ಮವಿಶ್ವಾಸ ಭಾವನೆಗಳ ಮೂಲಕ ನಾವು ಅವನ ಉಪಸ್ಥಿತಿ ಮತ್ತು ಶಕ್ತಿಯನ್ನು ಅನುಭವಿಸುತ್ತೇವೆ. ಸೊ ದೇವರ ಉಪಸ್ಥಿತಿ ನಮ್ಮೊಂದಿಗೆ ಇದ್ದರೆ ನಮಗೆ ಶಾಂತಿ ಇರುತ್ತದೆ, ನಮಗೆ ಸಂತೋಷ ಇರುತ್ತದೆ, ನಮಗೆ ಆತ್ಮವಿಶ್ವಾಸ ಇರುತ್ತದೆ. ಯಾವಾಗ ಎಲ್ಲದೂ ಕೆಟ್ಟದಾಗಿದ್ದರೂ ಸಹ, ಏನು ಚೆನ್ನಾಗಿ ನಡೆಯುತ್ತಾ ಇಲ್ಲದಿದ್ದರೂ ಸಹ, ನಾವು ಕಷ್ಟದಲ್ಲಿ ಹೋದಾಗಲೂ ಸಹ ನಮಗೆ ಆ ಶಾಂತಿ ಇರುತ್ತದೆ, ದೇವರ ಮೇಲೆ ಆ ನಂಬಿಕೆ ಇರುತ್ತದೆ. ಆವಾಗ ಮಾತ್ರ ನಾವು ಅರ್ಥ ಮಾಡಿಕೋಬೇಕು, ದೇವರು ನಮ್ಮ ಜೊತೆ ಇದ್ದಾರೆ. ಆದರೆ ದೇವರು ನಮ್ಮ ಜೊತೆ ಇಲ್ಲದಿದ್ದರೆ ದೇವರು ಸರ್ವವ್ಯಾಪಿ. ದೇವರು ಎಲ್ಲ ಕಡೆ ಇದ್ದಾರೆ, ಈಗಲೂ ಎಲ್ಲ ಕಡೆ ಇದ್ದಾರೆ. ಅದರ ಅರ್ಥ ನಿಮ್ಮ ಜೊತೆ ಇರುತ್ತದೆ ಎಂದಲ್ಲ, ಇರಬಹುದು, ಇರುತ್ತದೆ ಎಂದಲ್ಲ. ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯಾ. ದೇವರ ಉಪಸ್ಥಿತಿಯು ನಮ್ಮೊಂದಿಗೆ ಇದ್ದರೆ
ಸಮಸ್ಯೆಗಳ ನಡುವೆಯೂ ನಾವು ಶಾಂತಿ, ಸಮಾಧಾನ, ಸಂತೋಷ, ಆತ್ಮವಿಶ್ವಾಸವನ್ನು ನಾವು ಪಡೆಯುತ್ತೇವೆ. ದೇವರು ಯಾವುದೇ ರೀತಿಯ ಪಾಪವನ್ನು ಸಹಿಸುವುದಿಲ್ಲ. ನಾವು ಅದು ಅರ್ಥ ಮಾಡಿಕೋಬೇಕು. ನಾವು ಪಾಪಗಳನ್ನು ಕಾಂಪ್ರಮೈಸ್ ಮಾಡುತ್ತೇವೆ, ನಾವು ನಿರ್ಲಕ್ಷಿಸುತ್ತೇವೆ. ಆದರೆ ದೇವರು ಅದು ಸಹಿಸುವುದಿಲ್ಲ. ನಮ್ಮ ಹೃದಯದಲ್ಲಿ ಹೆಮ್ಮೆ, ಕೋಪ, ಶ್ರಮಿಸದಿರುವಿಕೆ, ಭಯ, ನಿರಾಸೆ, ಸುಳ್ಳು, ನಾವು ಸುಳ್ಳಂಗೆ ಹೇಳಿಕೊಂಡು ಹೋಗ್ತಾ ಇದ್ದೇವೆ. ದೇವರಿರುತ್ತದ? ಇಲ್ಲ. ನಾವು ಹೃದಯದಲ್ಲಿ ಪಾಪ ಇಟ್ಟುಕೊಂಡರೆ ದೇವರು ನಮ್ಮ ಜೊತೆ ಇರುವುದಿಲ್ಲ. ನಮ್ಮ ಹೃದಯ ಫ್ರೀ ಆಗಿರಬೇಕು ಪಾಪದಿಂದ. ಆಗತ್ತೆ. ನೀವದು ಅರ್ಥ ಮಾಡ್ಕೋಬೇಕು, ನೀವದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆವಾಗ ನಮ್ಮೊಂದಿಗೆ ದೇವರು ಇರ್ತಾರೆ. ಪರಿಣಾಮವಾಗಿ ನಮ್ಮ ಜೊತೆಗೆ ದೇವರಿಲ್ಲದಿದ್ದರೆ, ನಮ್ಮ ಹೃದಯದಲ್ಲಿ ಪಾಪಗಳು ನಾವು ಇಟ್ಕೊಂಡಿದ್ದರೆ, ದುಃಖ ಆದರೂ ಮತ್ತೆ ಏನೇ ಆದರೂ, ಭಯ ಆದರೂ ನಾವು ಹೃದಯದಲ್ಲಿ ಇಟ್ಕೊಂಡಿದ್ದರೆ ದೇವರು ನಮ್ಮ ಜೊತೆ ಇರುವುದಿಲ್ಲ. ನಾವು ಶಕ್ತಿಹೀನರಾಗಿ ಬದುಕುತ್ತೇವೆ. ದೇವರಿದ್ದರೆ ನಮಗೆ ಶಕ್ತಿ ಇರುತ್ತದೆ. ದೇವರಿಲ್ಲದಿದ್ದರೆ ನಾವು ಶಕ್ತಿಹೀನರಾಗಿ ಬದುಕುತ್ತೇವೆ. ನೀವು ಲೂಕ 5:1-11 ಮತ್ತು ಯೋಹಾನ 21:1-12 ವಾಕ್ಯಗಳನ್ನು ಓದಿದರೆ, ಇವೆರಡು ಯಶಸ್ವಿ ಮೀನುಗಾರರ, ಅಂದರೆ ಯೇಸುವಿನ ಮೊದಲ ಶಿಷ್ಯರ ಕಥೆಗಳು ಎಂದು ನಿಮಗೆ ಅರ್ಥ ಮಾಡಿಕೊಳ್ಳಬಹುದು. ಮೊದಲ ಘಟನೆ ಅಂದರೆ ಈ ಲೂಕ 5:1-11 ತನಕ ನೀವು ಓದಿದರೆ, ಶಿಷ್ಯರಾಗುವ ಮೊದಲು ಅದು ಸಂಭವಿಸಿತು. ಎರಡನೇದು ಅವರು ಶಿಷ್ಯರಾದ ನಂತರ ಸಂಭವಿಸಿತು. ನೀವಿದು ಮನೆ ಹೋಗಿ ಓದಬೇಕು. ಆವಾಗ ನಿಮಗೆ ಅರ್ಥವಾಗುತ್ತದೆ. ನಾನಿಲ್ಲಿ ಏನು ಎಕ್ಸ್ಪ್ಲೇನ್ ಮಾಡುತ್ತೇನೆ ಅಂತ. ನಾನಿದು ಓದುತ್ತಾ ಇಲ್ಲ, ಬರೀ ನಾನು ಅದರಲ್ಲಿ ಏನು ಬರೆದಿದೆ ಎಂದು ಎಕ್ಸ್ಪ್ಲೇನ್ ಮಾಡಿಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಾತುಗಳನ್ನು ಬಹಳ ಎಚ್ಚರಿಕೆಯನ್ನು ನೀವು ಆಲಿಸಿ, ನೀವು ಇಂದಿನ ದೇವರ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಬೇಕು. ಇದರಿಂದ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಆಗಮನ ಮತ್ತು ಉಪಸ್ಥಿತಿಯು ಎರಡು ಘಟನೆಗಳಲ್ಲಿ ಮಹತ್ವದ ತಿರುವು. ಕ್ರಿಸ್ತನ ಆಗಮನ ಮತ್ತು ಉಪಸ್ಥಿತಿಯು ನಮ್ಮ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಹ ಒಂದು ಮಹತ್ವದ ತಿರುವು. ದೈನಂದಿನ ಯಶಸ್ಸಿನ ಜೀವನಕ್ಕಾಗಿ ನಮ್ಮೊಂದಿಗೆ ಇರಲು ದೇವರ ಉಪಸ್ಥಿತಿ ಬೇಕು. ದೇವರ ಉಪಸ್ಥಿತಿ ನಮ್ಮೊಂದಿಗೆ ಇದ್ದರೆ ಎಲ್ಲವೂ ಬದಲಾಗುತ್ತದೆ. ನೀವಿದು ಬ್ಲೈಂಡ್ಲಿ ಬಿಲೀವ್ ದಿಸ್ ಇಸ್ ಟ್ರೂತ್. ದೇವರ ಉಪಸ್ಥಿತಿ ನಮ್ಮೊಂದಿಗೆ ಇರಬೇಕು, ಎಲ್ಲವೂ ಬದಲಾಗುತ್ತದೆ. ಹಲ್ಲೆಲೂಯಾ. ಏಕೆಂದರೆ ಸರ್ವಶಕ್ತನಾದ ದೇವರು ನಮ್ಮೊಂದಿಗೆ ಇದ್ದಾರೆ. ಆವಾಗ ಎಲ್ಲವೂ ಬದಲಾಗುತ್ತದೆ. ದೇವರು ರೆಡಿಯಾಗಿದ್ದಾರೆ ನಮ್ಮೊಂದಿಗೆ ಇರುವುದಕ್ಕೆ. ಆದರೆ ನಾವು ರೆಡಿಯಾಗಿರಬೇಕು ಅವರು ನಮ್ಮ ಜೊತೆಗೆ ಇರುವುದಕ್ಕೆ. ಅದೇ ವ್ಯತ್ಯಾಸ. ಕ್ರಿಸ್ತನು ನಮ್ಮ ಜೀವನದಲ್ಲಿ ಬಂದಾಗ ನಮ್ಮಲ್ಲಿ ಪರಿವರ್ತನೆಯ ಅಗತ್ಯವಿದೆ. 2 ಕೊರಿಂಥದವರಿಗೆ 5:1-5. ನಮ್ಮ ಹೃದಯ ಬದಲಾಗಬೇಕು. ನಮ್ಮ ಹಳೆಯ ಹೃದಯದಲ್ಲಿ ದೇವರಿರುವುದಿಲ್ಲ. ಅದಕ್ಕೆ ನಾವು ಆತ್ಮನಿಂದ ಹುಟ್ಟಬೇಕು ಎಂದು ದೇವರು ಹೇಳಿದರು. ನಿಜವಾಗಿ ನಾನು ನಿಮಗೆ ಹೇಳುತ್ತೇನೆ, ಯೇಸುದೇವರು ಹೇಳಿದರು, ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಲಿಲ್ಲದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಆಶ್ಚರ್ಯಪಡಬೇಡಿ. ಕಳೆದ ವಾರ ಕೂಡ ನಾವು ಓದಿದ್ದೇವೆ. ಆಶ್ಚರ್ಯಪಡಬೇಡಿ, ನೀವು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು ಎಂದು ನಾನು ಹೇಳಿದರೆ ನೀವು ಆಶ್ಚರ್ಯಪಡಬೇಡಿ ಎಂದು ಯೇಸುದೇವರು ಹೇಳಿದರು ಯೋಹಾನ 3ನೇ ಚಾಪ್ಟರಲ್ಲಿ. ಏಕೆಂದರೆ ನಮ್ಮ ಹೃದಯದಲ್ಲಿ ಯಾವಾಗಲೂ ಪಾಪ ಇರುತ್ತದೆ. ನಾವು ಪಾಪದಲ್ಲಿ ಹುಟ್ಟಿದ್ದೇವೆ, ನಾವು ಪಾಪದಲ್ಲಿ ಬೆಳೆಯುತ್ತಾ ಇದ್ದೇವೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನನ್ನು ನಮ್ಮ ಹೃದಯದಲ್ಲಿ ಕೊಟ್ಟಿರುವುದು ಪರಿಶುದ್ಧಾತ್ಮನ ಸಹಾಯದಿಂದ ನಾವು ಪವಿತ್ರತೆಯಲ್ಲಿ, ನೀತಿಯಲ್ಲಿ ಜೀವನ ಮಾಡುವುದಕ್ಕೆ ಮರೆಯಬಾರದು. ಹಲ್ಲೆಲೂಯಾ. ಸೊ ನಮ್ಮ ಹೃದಯ ಬದಲಾಗಬೇಕು. ಇದು ಕಲ್ಲುಗಳು ಮರಳಿನ ಪುಡಿಯಾಗಿ ಒಡೆಯುವಂತಿದೆ. ಒಂದು ಬಂಡೆಯ ಬಗ್ಗೆ ನೀವು ಯೋಚಿಸಿ, ಅದು ಪುಟಿ 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 ಮಾಡಿ ಪೌಡರ್ ತರ ಮಾಡಬಹುದು, ಇಲ್ಲವೇ? ಆಗಲ್ಲ. ಅದಕ್ಕೆ ಎಷ್ಟು ಪರಿಶ್ರಮ ಬೇಕು. ಒಂದು ದೊಡ್ಡ ಸ್ಟೋನು ನೀವು ತಕ್ಕೊಳ್ಳಿ, ಅದು ಪುಡಿ ಮಾಡೋಕ್ಕಾಗಲ್ಲ. ಅದು ಹಂಗೆ ಇಟ್ಟರೆ ಹಂಗೆ ಇರುತ್ತದೆ. ಅಲ್ಲಂದ್ರೆ 1 ಅಥವಾ 2 ಬಾರಿ ಹೊಡೆದರೆ ಅದು ಮುರಿಯುವುದೂ ಇಲ್ಲ.
ನಾವು ಸರಿಯಾಗಿ ಕೆಲಸ ಮಾಡಬೇಕು, ಪುಡಿಯಾಗುತ್ತದೆ. ಅದೇ ತರ ನಮ್ಮ ಹೃದಯ ಪುಡಿ ಮಾಡಬೇಕು. ನಾವು ತುಂಬಾ ಹಠಮಾರಿಗಳು, ಸ್ವಾರ್ಥಿಗಳು ಅಲ್ಲವೇ? ಆ ಹೃದಯ ನಾವು ಪುಡಿ ಮಾಡಿ ಯೇಸುದೇವರ ತರ ಆಗಬೇಕು. ಹಲ್ಲೆಲೂಯ. ಈ ಪರಿವರ್ತನೆ ನಮ್ಮಲ್ಲಿ ಉಂಟಾಗಬೇಕು. ಸೊ ನಮ್ಮ ಕಲ್ಲಿನ ಹೃದಯಗಳು ಒಡೆಯಬೇಕು. ಇದು ಕ್ರಿಸ್ತನಲ್ಲಿ ನಮ್ಮ ಹಳೆಯ ಜೀವನ ಶೈಲಿಯನ್ನು ಬದಲಾಯಿಸಲು ನಾವು ಸಿದ್ಧರಾಗಿರಬೇಕು. ಮತ್ತಾಯ 4:20 ನಾವು ಓದುತ್ತೇವೆ, ಯೇಸು ಈ ಮೀನುಗಾರರನ್ನು ಕರೆದ ತಕ್ಷಣ ಅವರು ತಮ್ಮ ಲೌಕಿಕ ಉದ್ಯೋಗಗಳನ್ನು ಬಿಟ್ಟು ಸಂತೋಷದಿಂದ ಯೇಸುವನ್ನು ಹಿಂಬಾಲಿಸಿದರು. ಮತ್ತೆ ಯೋಹಾನ 21:3 ನಾವು ಓದುತ್ತೇವೆ, ಪೀಟರು ತನ್ನ ಸ್ನೇಹಿತರಿಗೆ ಹೇಳಿದರು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆ. ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದ್ದರು. ಇವರು ಮೀನುಗಾರರಾಗಿದ್ರು, ನಮಗೆ ಗೊತ್ತು ಆ ಸ್ಟೋರಿ ಎಲ್ಲ. ಅವರದೆಲ್ಲ ಬಿಟ್ಟು ಯೇಸುದೇವರು ಹೇಳಿದ್ರು, ನನ್ನನ್ನು ಹಿಂಬಾಲಿಸು. ಸಂತೋಷದಿಂದ ಅವರು ಯೇಸುದೇವರನ್ನು ಹಿಂಬಾಲಿಸುತ್ತಾ ಇದ್ರು. ಮತ್ತೆ ಈ ಚಾಪ್ಟರ್ ಅಲ್ಲಿ ಯೋಹಾನ 21:3 ನಾವು ಓದುತ್ತೇವೆ, ಅವರು ಮತ್ತು ಮೀನು ಹಿಡಿಯುವುದಕ್ಕೆ ಹೋಗಿದ್ದರು. ಅವರು ಮೀನುಗಾರಿಕೆಯನ್ನು ಪ್ರಾರಂಭಿಸಿದರು. ಆದರೆ ಆ ರಾತ್ರಿ ಅವರು ಹೋಗಿರುವ ಆ ರಾತ್ರಿ ಒಂದು ಮೀನು ಸಿಕ್ಕಲಿಲ್ಲ. ಈ ಘಟನೆಯು ಯೇಸುವಿನ ಮರಣ ಮತ್ತು ಪುನರುತ್ಥಾನದ ನಂತರ ಸಂಭವಿಸಿತು. ಈ ಶಿಷ್ಯರು ದೇವರ ಸೇವೆಯನ್ನು ತ್ಯಜಿಸಿದರು ಮತ್ತು ಅವನು ತನ್ನ ಜೀವನೋಪಾಯಕ್ಕೆ ಮರಳಿದರು. ಯೇಸುವಿನ ಜೊತೆಯಲ್ಲಿದ್ದ ಶಿಷ್ಯರು ತನ್ನ ಹಿಂದಿನ ಉದ್ಯೋಗಕ್ಕೆ ಏಕೆ ಮರಳಿದರು? ನೀವು ಯೋಚಿಸಿದರ? ಯಾಕೆ ಇವರು ಮತ್ತು ಮೀನುಗಾರರಾಗಿ ಹೋಗಿದ್ದರು? ಇದು ಯೇಸುವಿನ ಶಿಲುಬೆಗೇರಿಸುವ ಸಮಯದಲ್ಲಿ ಅವರು ಎದುರಿಸುವ ತೊಂದರೆಗಳ ಕಾರಣಗಳಿಂದಾಗಿರಬಹುದು. ಅವರು ನಿರುತ್ಸಾಹಗೊಂಡಿರಬಹುದು ಮತ್ತು ನಿರಾಶೆಗೊಂಡಿರಬಹುದು. ಈ ಘಟನೆಯು ಯೇಸುವಿನ ಮರಣದ ನಂತರ ಸಂಭವಿಸಿತು. ಯಾವ ಘಟನೆ? ಇವರು ಮೀನು ಹಿಡಿಯುವುದಕ್ಕೆ ಹೋಗಿರುವುದು ಯೇಸುವಿನ ಮರಣ ನಂತರ ಸಂಭವಿಸಿತು. ಅವರು ನೋಡಿದ್ರು ಏನೇನು ಸಂಭವಿಸಿದೆ ಅಂತ. ಯೇಸುವಿನ ಮರಣ ನೋಡಿದ್ರು, ತುಂಬಾ ಕಷ್ಟದಲ್ಲಿ ಹೋಗುವ ಸಮಯ, ಅದೆಲ್ಲ ನೋಡಿಬಿಟ್ಟು ಯೇಸುದೇವರು ಮತ್ತು ಸ್ವರ್ಗಕ್ಕೆ ಹೋಗಿದ್ರು. ಯೇಸುದೇವರು ತಮ್ಮ ಜೊತೆಯಲ್ಲಿ ಇಲ್ಲ. ಅವರ ತೊಂದರೆಗಳಲ್ಲಿ ಮತ್ತು ದೌರ್ಬಲ್ಯ ಸಮಯದಲ್ಲಿ ಅವರು ತಮ್ಮ ಸ್ವಂತ ಆಶೆಗಳನ್ನು ಮಾಡಲು ನಿರ್ಧರಿಸಿದರು. ಇದು ನಮಗೆ ಒಂದು ಎಚ್ಚರಿಕೆ ಆಗಿದೆ. ನಿಮಗೆ ಅರ್ಥವಾಯ್ತಲ್ಲ ಈ ಕತೆ? ನಮ್ಮ ಹಳೆಯ ಪಾಪದಲ್ಲಿ ಉಳಿಯಲು ಅಥವಾ ನಾವು ನೀತಿವಂತ ಜೀವನವನ್ನು ಪ್ರಾರಂಭಿಸಿದ ನಂತರವೂ ಅದನ್ನು ಹಿಂತಿರುಗಿಸಲು ಒಂದು ದೊಡ್ಡ ಪ್ರಲೋಭನೆ ಇದೆ. ನಾವು ಅನುಭವಿಸುವ ನಮ್ಮ ತೊಂದರೆಗಳು ಮತ್ತು ಕ್ಲೇಶಗಳು ನಮ್ಮ ಹಳೆಯ ಜೀವನಕ್ಕೆ ಮರಳಲು ನಮ್ಮನ್ನು ಪ್ರೇರೇಪಿಸುತ್ತದೆ. ತುಂಬ ವಿಶ್ವಾಸಿಗಳು ಯೇಸುದೇವರ ಹತ್ರ ಬಂದಿದ್ದರು, ಅವರ ಹೃದಯ ಬದಲಾಗುವುದಿಲ್ಲ. ಅವರು ಹಳೆಯ ಜೀವನನೇ ಜೀವಿಸುತ್ತಾರೆ ಮತ್ತು ಚರ್ಚ್ಗೆ ಬರ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ, ಅದೆಲ್ಲ ಮಾಡುತ್ತಾರೆ. ಆದರೆ ಅವರು ಬದಲಾಗುವುದಿಲ್ಲ. ಕೆಲವರು ಬದಲಾಗುತ್ತಾರೆ, ಸ್ವಲ್ಪ ಸ್ವಲ್ಪ ಯೇಸುವನ್ನು ಹಿಂಬಾಲಿಸುತ್ತಾರೆ. ಆದರೆ ಸ್ವಲ್ಪ ಕಷ್ಟ ಬಂದಾಗ, ಕ್ಲೇಶಗಳು ಬಂದಾಗ, ಪ್ರಾಸಿಕ್ಯೂಷನ್ ಬಂದಾಗ ಅವರು ಭಯಪಟ್ಟು ಮತ್ತು ಹಳೆಯ ಪಾಪದಲ್ಲಿ ಹೋಗ್ತಾರೆ. 3 ಥರ ವಿಶ್ವಾಸಿಗಳನ್ನು ನಾವು ನೋಡಬಹುದು. ಮೂರನೇದು, ಏನೇ ಬಂದರೂ ಅವರಿಗೆ ಗೊತ್ತು, ಯೇಸುವಿನ ಶಿಲುಬೆಯನ್ನು ಹೊತ್ತಿಕೊಂಡು ಏನೇ ಕಷ್ಟ ಬಂದ್ರು, ಏನೇ ಕ್ಲೇಶ ಬಂದ್ರು, ಆ ಕಷ್ಟಗಳ ನಡುವೆಯೂ ನೀತಿಯಲ್ಲಿ ನಾವು ಬೆಳೆಯಬೇಕು. ಅವರಿಗೆ ಗೊತ್ತು, ಅವರಂಗೆ ಹೋಗ್ತಾರೆ. 3 ಥರ ವಿಶ್ವಾಸಿಗಳ ನಡುವೆ ಇದೆ. ಇನ್ ವಿಚ್ ಒನ್ ಯು ಇನ್ಕ್ಲೂಡ್? ನೀವು ಬದಲಾಗುವುದಕ್ಕೆ ಶುರುವಾಗಿದೆಯಾ? ನಿಮ್ಮ ಕಲ್ಲಾಗಿರುವ ಹೃದಯ ಒಡೆಯಕ್ಕೆ ಶುರುವಾಗಿದೆಯಾ? ನೀವು ಯೋಚಿಸಬೇಕು. ಅಲ್ಲ, ಸ್ವಲ್ಪ ಸ್ವಲ್ಪ ಒಡೆಯುತ್ತಾ ಇದೆ, ಆದರೂ ಮುಂದೆ ಇರುವ ಕಷ್ಟಗಳು ದುಃಖಗಳು ನೋಡಿ ಮತ್ತು ನೀವು ಹಳೆಯ ಪಾಪದಲ್ಲಿ ಉಳಿಯುತ್ತಾ ಇದ್ದೀರಾ? ಅಲ್ಲ, ನಿಮ್ಮ ಕಷ್ಟಗಳು ಕ್ಲೇಶಗಳು ನೋಡಿ ಅದರಿಂದ ನೀವು ಯೇಸುವಿನ ತರ ಆಗ್ತಾ ಇದ್ದೀರಾ? 3 ಥರ ವಿಶ್ವಾಸಿಗಳು ಇದ್ದಾರೆ. ಅರ್ಥ ಮಾಡಿಕೊಳ್ಳಿ. ಈ 3 ಥರ ವಿಶ್ವಾಸಿಗಳು ಚರ್ಚ್ಗಳಲ್ಲಿ ಬರ್ತಾರೆ.
ಹಲ್ಲೆಲೂಯ. ಸೊ ಪೀಟರ್ ಹೇಳಿದರು, ನಾನು ಮೀನು ಹಿಡಿಯೋದಕ್ಕೆ ಹೋಗುತ್ತೇನೆ. ಅವನ ಸ್ನೇಹಿತರು ಅವನೊಂದಿಗೆ ಸೇರಿಕೊಂಡರು. ನೀವೊಬ್ಬರು ಹೋಗಿದರೆ ನಿಮ್ಮ ಜೊತೆ ಬರಕ್ಕೂ ಜನ ಇರುತ್ತಾರೆ. ನನಗೂ ಆಗಲ್ಲ, ಈ ಜೀವನ ತುಂಬಾ ಕಷ್ಟ, ನನ್ನ ಮುಂದೆ ತುಂಬಾ ಕಷ್ಟ, ಏನು ಸರಿಯಾಗ್ತಾ ಇಲ್ಲ ಹಂಗೆ ಹೇಳಿ ನೀವು ಹೋಗಿದರೆ ನಿಮ್ಮ ಜೊತೆ ಬರಕ್ಕೂ ಜನ ಇರುತ್ತಾರೆ. ಈ ಶಿಷ್ಯರು ತನಗೆ ಅನಿಸಿದ್ದನ್ನು ಮಾಡಿದ್ರು. ಅವರು ತನಗೆ ಒಳ್ಳೆಯದೆಂದು ತೋರುವುದನ್ನು ಮಾಡಲು ಪ್ರಾರಂಭಿಸಿದರು. ನಮಗೆ ಆವಾಗ ಏನು ಅನಿಸುತ್ತದೆ? ತುಂಬಾ ಕಷ್ಟ, ಈ ಜೀವನ ನನಗೆ ಹೋಗಕ್ಕಾಗಲ್ಲ, ದೇವರು ಹೇಳುವುದನ್ನು ಮಾಡೋಕ್ಕಾಗಲ್ಲ ಅದು ಹೇಳ್ಬಿಟ್ಟು ಅವ್ರಿಗೇನು ಅನಿಸ್ತದೆಯೋ ಅದೇ ಮಾಡಿಕೊಂಡು ಹೋಗ್ತಾರೆ. ದೇವರು ಏನನ್ನು ಆಜ್ಞಾಪಿಸುತ್ತಾನೋ ಮತ್ತು ಮಾಡುವಂತೆ ಸೂಚಿಸುತ್ತಾನೋ ಅವನು ಆಶೀರ್ವದಿಸುತ್ತಾನೆ. ಜ್ಞಾನೋಕ್ತಿಗಳು 10:22 ನಾವು ಓದುತ್ತೇವೆ, ಕರ್ತನ ಆಶೀರ್ವಾದವು ಐಶ್ವರ್ಯವನ್ನು ಉಂಟು ಮಾಡುವುದು, ಅದರೊಂದಿಗೆ ಆತನು ಯಾವ ದುಃಖವೂ ಸೇರಿಸುವುದಿಲ್ಲ. ಕರ್ತನ ಆಜ್ಞೆಗಳನ್ನು ನಾವು ಪಾಲಿಸಿ ಮುಂದೆ ಹೋದಾಗ ನಮಗೆ ಕಷ್ಟ ಇರುತ್ತದೆ, ಆದರೆ ದೇವರ ಆಶೀರ್ವಾದ ಯಾವಾಗಲೂ ನಮ್ಮೊಂದಿಗೆ ಇರುತ್ತದೆ. ದೇವರ ಉಪಸ್ಥಿತಿಯನ್ನು ನಮ್ಮೊಂದಿಗೆ ಇರುತ್ತದೆ. ಆದರೆ ನಮ್ಮ ತಿಳುವಳಿಕೆಗೆ ಅನುಗುಣವಾಗಿ ನಮ್ಮ ಸ್ವಂತ ಕೆಲಸಗಳನ್ನು ಮಾಡಿದರೆ ದೇವರ ಉಪಸ್ಥಿತಿಯು ನಮ್ಮೊಂದಿಗೆ ಇರುವುದಿಲ್ಲ. ನಮಗೆ ಗೊತ್ತಾಗುತ್ತದೆ ನೀವು ಯಾವ ಜೀವನ ಮಾಡುತ್ತಾ ಇದ್ದೀರಿ ಅಂತ. ದೇವರು ಹೇಳುವ ಪ್ರಕಾರ ನೀವು ಜೀವನ ಮಾಡುತ್ತಾ ಇದ್ದೀರಾ? ನಿಮಗೆ ಗೊತ್ತಾಗುತ್ತದೆ. ದೇವರು ಹೇಳುವ ಪ್ರಕಾರ ನಾವು ಜೀವನ ಮಾಡಿದರೆ ದೇವರು ನಮ್ಮ ಜೊತೆ ಇರುತ್ತಾರೆ. ನಾವು ಆ ವಾಕ್ಯದಲ್ಲಿ ಓದಿದ್ದೇವೆ, ಯೋಹಾನ 14:21 ದೇವರು ಹೇಳಿದರು, ನನ್ನನ್ನು ಪಾಲಿಸುವವರಿಗೆ ನಾನು ಕಾಣಿಸಿಕೊಳ್ತಾನೆ ಅಂತ. ನಾವಿಲ್ಲಿ ಓದಿದೆ, ನಿಮಗೆ ನೆನಪಿದೆಯಾ ಈ ವಾಕ್ಯ? ಯೇಸುದೇವರು ಹೇಳಿದರು, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು, ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರೀತಿಯಾಗಿರುವವನು, ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವನು. ಐ ವಿಲ್ ಮ್ಯಾನಿಫೆಸ್ಟ್ ಮೈ ಸೆಲ್ಫ್ ಬಿಫೋರ್ ಹಿಮ್ ವೆನ್ ವಿ ಕೀಪ್ ಒಬೇ. ದೇವರು ಬಂದಾಗ ಎಲ್ಲ ಬದಲಾಗುತ್ತದೆ. ಸುಮ್ಮನೆ ದೇವರನ್ನು ನಾವು ನೋಡುವುದಲ್ಲ, ಅಂದರೆ ಅವರು ನಮ್ಮ ಜೊತೆಗಿದ್ದಾರೆ, ಅಲ್ಲಾಂದ್ರೆ ನಮ್ಮ ಮುಂದೆ ಇದ್ದಾರೆ ಅಂತ ನಮಗೆ ನೋಡಕ್ಕಾಗಲ್ಲ, ಆದರೆ ವಿ ಕ್ಯಾನ್ ಸೆನ್ಸ್, ನಮಗೆ ಅರ್ಥವಾಗುತ್ತದೆ. ಹೇಗೆ ಅರ್ಥವಾಗುವುದು? ನಿಮಗೆ ಅರ್ಥವಾಯ್ತಾ? ಆ ಸಂತೃಪ್ತಿ ನಮಗೆ ಇರುತ್ತದೆ, ಆ ವಿಶ್ವಾಸ ನಮಗೆ ಇರುತ್ತದೆ, ಆ ಸಮಾಧಾನ ನಮಗೆ ಇರುತ್ತದೆ. ಶಿಷ್ಯರು ಹಿಂದಿರುಗಿದ ನಂತರ ಇಡೀ ರಾತ್ರಿ ಅವರು ಮೀನು ಹಿಡಿದಿದ್ರು. ಆದರೆ ಅವರಿಗೆ ಏನೂ ಸಿಗಲಿಲ್ಲ. ಅವರು ಪ್ರೊಫೆಷನಲ್ ಮೀನುಗಾರರು, ವೃತ್ತಿಪರ ಮೀನುಗಾರರಾಗಿತ್ತು. ಅವರಿಗೆ ಗೊತ್ತು ಎಲ್ಲಿ ಬಲೆ ಹಾಕಬೇಕು. ಅವರು ಹಾಕಿದ್ದರು, ಅವರಿಗೆ ಏನೂ ಸಿಗಲಿಲ್ಲ. ಆಗ ಆ ಸಮಯದಲ್ಲಿ ಯೇಸುದೇವರು ಅವರ ಮುಂದೆ ಕಾಣಿಸಿಕೊಂಡರು. ಇನ್ನೊಂದು ಬದಿಯಲ್ಲಿ ಮೀನು ಹಿಡಿಯಲು ಕೇಳಿದಾಗ ಅವರಿಗೆ ಬಲೆ ತುಂಬ ಮೀನು ಸಿಕ್ಕಿತ್ತು. ಅರ್ಥವಾಯ್ತೆ? ಇದು ನಿಮಗೆ ಒಂದು ಪಾಠವಾಗಿದೆ. ದೇವರ ಉಪಸ್ಥಿತಿಯಿಂದ ನಾವು ಪವಾಡಗಳನ್ನು ನೋಡುತ್ತೇವೆ. ನಮ್ಮ ಹೋರಾಟಗಳು ಮತ್ತು ಹತಾಶಗಳಲ್ಲಿ ದೇವರನ್ನು ನಾವು ಬಿಟ್ಟು ಬಿಡಬಾರದು ಮತ್ತು ನಿಮಗೆ ಅನಿಸಿದ್ದನ್ನು ಮಾಡಬಾರದು. ಅರ್ಥವಾಯ್ತೆ? ದೇವರು ಹೇಳುವುದು ಮಾಡಬೇಡ, ನಮಗೇನು ಬೇಕೋ ಅದೇ ನಾವು ಮಾಡಿಕೊಂಡು ಹೋಗ್ತೇವೆ. ಆವಾಗ ಎಲ್ಲ ದೇವರು ನಮ್ಮ ಜೊತೆಗೆ ಇರುವುದಿಲ್ಲ, ಪ್ಲಸ್ ಇನ್ನೂ ಕಷ್ಟಗಳನ್ನು ನಾವು ನೋಡುತ್ತೇವೆ. ಸರಿಯಾದದನ್ನು ಅಂದರೆ ದೇವರು ಏನು ಹೇಳುತ್ತಾರೋ ಅದನ್ನು ನಾವು ಮಾಡುತ್ತಾ ಹೋಗಬೇಕು. ಏನೇ ಕಷ್ಟವಾದರೂ ದೇವರು ಹೇಳಿದ್ರು, ಈ ಲೋಕದಲ್ಲಿ ನಮಗೆ ಕಷ್ಟ ಇದೆ ಅಂತ. ಆ ಕಷ್ಟದಿಂದ ನಾವು ಬದಲಾವಣೆ ಆಗಬೇಕು. ವಿ ಶುಡ್ ಯೂಸ್ ದಟ್ ಟ್ರಬಲ್ಸ್ ಅಂಡ್ ಬಿಕಮ್ ಬೆಟರ್ ಪೀಪಲ್. ಆ ಕಷ್ಟದಲ್ಲಿ ನಾವು ಮುಳುಗಿ ನಾವು ಮತ್ತು ಹಳೆಯವರಾಗಬಾರದು. ನಾವು ಕಷ್ಟದಲ್ಲಿ ಹೊಸಬರಾಗಿರಬೇಕು. ಅದೇ ಕ್ರಿಸ್ಟಿಯಾನಿಟಿ. ನಾವೇನು ಕಷ್ಟದಲ್ಲಿ ಹಾದು ಹೋಗ್ತೀರೋ ಅದರಿಂದ ನಾವು ಹೊಸಬರಾಗಿ ಬರಬೇಕು. ಇದು ನಮ್ಮಲ್ಲಿ ಆಗಲಿಲ್ಲದಿದ್ದರೆ ಮತ್ತು ನಾವು ಹಳೆಯವರಾಗಿ ಇನ್ನೂ ಕಟ್ಟವರಾಗಿ ನಾವು ಆಗುವುದಿಲ್ವಾ? ನೀವೇ ಯೋಚಿಸಿ, ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ನೀವು ಯಾವ ತೊಂದರೆಗಳನ್ನು ಎದುರಿಸುತ್ತೀರೋ ಅದು
ಸದಾಚಾರವನ್ನು ಮತ್ತು ದೇವರ ಸೇವೆಯನ್ನು ಮಾಡುತ್ತಾ ಮುಂದುವರಿಯಬೇಕು. ಮತ್ತು ಹೀಗೆ ಸದಾಚಾರದಲ್ಲಿ ನೀವು ಬೆಳೆಯಬೇಕು. ಆದರೆ ದೇವರು ನಮ್ಮೊಂದಿಗೆ ಇರ್ತಾರೆ. ಏನೇ ಬಂದರೂ ನಿಮ್ಮ ಸೇವೆ ಬಿಡಬಾರದು, ಸದಾಚಾರ ಬಿಡಬಾರದು. ಇದೆರಡು ಮಾಡುತ್ತಾ ಹೋಗಬೇಕು. ವಿಶ್ವಾಸಿಗಳು ಏನು ಮಾಡ್ತಾರೆ? ಏನಾದರೂ ಕಷ್ಟ ಬಂದರೆ ಅವರು ಸದಾಚಾರನೂ ಬಿಟ್ಬಿಡ್ತಾರೆ, ಸೇವೆನೂ ಬಿಟ್ಬಿಡ್ತಾರೆ. ನೀವು ಸೇವೆ ಬಿಟ್ಬಿಡುವಾಗ ನಿಮ್ಮ ಜೊತೆ ದೇವರು ಇರುವುದಿಲ್ಲ. ದೇವರ ಮಕ್ಕಳೇ, ದೇವರ ಸೇವೆ ಮಾಡುವಾಗ ದೇವರು ನಿಮ್ಮ ಜೊತೆಗೆ ಇರ್ತಾರೆ. ನಿಮಗೆ ದೇವರು ಬೇಕು. ಯು ಆರ್ ವರ್ಕಿಂಗ್ ಹಾರ್ಡ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರು ನಿಮ್ಮ ಜೊತೆ ಇಲ್ಲದಿದ್ದರೆ ದೇವರಿದೇ ಇರ್ತಾರೆ. ಆದರೆ ನೀವು ಕಷ್ಟ ಇಲ್ಲ ನೋಡಿ, ನನಗೆ ಸಮಯ ಇಲ್ಲ, ನನಗೆ ಆಗುವುದಿಲ್ಲ ಎಂದು ನೀವು ಹೇಳಿದರೆ, ಯಾರು ದೇವರ ಸೇವೆ ಮಾಡುವುದಿಲ್ಲವೋ ಅವರ ಜೊತೆಗೆ ದೇವರು ಇರುವುದಿಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ದೇವರು ಹೇಳುವುದನ್ನು ನಾವು ಮಾಡುತ್ತಾ ಇರಬೇಕು. ದೇವರನ್ನು ಪಾಲಿಸಿದರೆ, ನಾವು ಇಲ್ಲಿ ಓದಲಿಲ್ವಾ ಯೋಹಾನ 14:21 ಚಾಪ್ಟರ್ ಅಲ್ಲಿ, ದೇವರನ್ನು ಪಾಲಿಸುತ್ತಾ ನಾವು ಹೋಗಿದರೆ ಐ ವಿಲ್ ಮ್ಯಾನಿಫೆಸ್ಟ್ ಮೈ ಸೆಲ್ಫ್ ಟು ದಮ್. ಎಲ್ಲರಿಗೂ ತಡೆ ಬರ್ತದೆ, ಕಷ್ಟ ಬರ್ತದೆ, ಪ್ರೋಸಿಕ್ಯೂಷನ್ ಬರ್ತದೆ ಎಲ್ಲರಿಗೂ. ಅದು ನೋಡಿಕೊಂಡು ನೀವು ದೇವರ ಸೇವೆ ನಿಲ್ಲಿಸ್ಬಿಟ್ರೆ ನಿಮಗೆ ಲೋಸು. ನೀವು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯಾ. ನಾವು ಅನೇಕ ತೊಂದರೆಗಳು ಮತ್ತು ಕ್ಲೇಶಗಳ ಮೂಲ ಹೋಗಬೇಕು ಎಂದು ಯೇಸುದೇವರು ಈಗಾಗಲೇ ನಮಗೆ ಹೇಳಿದ್ದಾರೆ. ಅಪೊಸ್ತಲ ಕೃತ್ಯಗಳು 14:22. ನಿಮ್ಮ ನಂಬಿಕೆಯನ್ನು ನೀವು ಬಿಟ್ಟು ಬಿಡಬಾರದು. ಸದಾಚಾರವನ್ನು ಮತ್ತು ದೇವರ ಸೇವೆಯನ್ನು ಮಾಡುತ್ತಾ ಇರಬೇಕು. ನೀವು ಮುಂದೆ ಹೋಗ್ತಾ ಇರಬೇಕು. ಮುಂದೆ ಹೋಗುವುದಕ್ಕೆ ಕಷ್ಟ ಬರ್ತದೆ. ಕಷ್ಟ ಯಾರು ಕಷ್ಟ ಕೊಡುವುದು ಹೇಳಿ? ಎಲ್ಲಿಂದ ಕಷ್ಟ ಬರ್ತದೆ? ಜನನೇ ಕೊಡುವುದು ಕಷ್ಟ, ಜನರಿಂದ ಬರುವುದು ಕಷ್ಟ. ಅದರಿಂದೆಲ್ಲ ನಾವು ಶುದ್ಧರಾಗಿ ದೇವರ ಸೇವೆ ಮಾಡುತ್ತಾ ಹೋಗಬೇಕು. ಆದರೆ ಮಾತ್ರ ದೇವರು ನಮ್ಮ ಜೊತೆ ಇರುವುದು. ಹಲ್ಲೆಲೂಯಾ. ದೇವರು ಮತ್ತೆ ಪೀಟರನ್ನು ಪುನಃಸ್ಥಾಪಿಸಿದೆನು. ಯೋಹಾನ 21:15-17. ಅರ್ಥವಾಯ್ತೆ ನಿಮ್ಗೆ? ಪೀಟರ್ ಮತ್ತು ಸ್ನೇಹಿತರು ದೇವರ ಸೇವೆ ಮಾಡಕ್ಕೆ ಶುರು ಮಾಡಿದರು. ಇವರದೆಲ್ಲ ಬಿಟ್ಬಿಟ್ಟು ಮೀನು ಹಿಡಿಯುವುದಕ್ಕೆ ಹೋಗಿದ್ರು. ಆವಾಗ ನೋಡಿ, ಅವರಿಗೆ ಮೀನು ಸಿಗಲಿಲ್ಲ. ನಿಮಗೆ ಮೀನು ಸಿಗಬಹುದು ಅಲ್ಲವೇ? ಇಂಡಿಯಲ್ಲಿ ಇರುವ ಕೆಲಸ ಬಿಟ್ಬಿಟ್ಟು ಉಗಾಂಡದಲ್ಲಿ ಹೋಗಿದ್ರೆ ಉಗಾಂಡದಲ್ಲಿ ನಿಮಗೆ ಕೆಲಸ ಸಿಗಬಹುದು. ಆದರೆ ಅದನ್ನ ಜೊತೆಗೆ ದುಃಖ ಪ್ಲಸ್ 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 ಆಡು ಮಾಡಬೇಕಾಗುತ್ತೆ. ದೇವರಿರುವುದಿಲ್ಲ. ಯಾಕೆಂದ್ರೆ ದೇವರು ಹೇಳಲಿಲ್ಲ ಅದು ಮಾಡುವುದಕ್ಕೆ. ಅರ್ಥ ಮಾಡಿಕೋಬೇಕು. ನಾನು ಈ ಪ್ರೀಚ್ ಮಾಡುವುದೆಲ್ಲ ಕಥೆನಾ? ಹೌದಾ? ಇದೇ ತರ ನೀವು ಜೀವನ ಮಾಡಿದರೆ ನಮಗೆಷ್ಟೊಂದು ಒಳ್ಳೆಯದಾಗುತ್ತದೆ. ದೇವರ ಮಕ್ಕಳೇ, ದೇವರ ಉಪಸ್ಥಿತಿ ನಮ್ಮೊಂದಿಗೆ ಇರುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ಅದು ನಾವು ಪ್ರಾಕ್ಟೀಸ್ ಪ್ರಯತ್ನ ಮಾಡಲಿಲ್ಲದಿದ್ದರೆ ನಮ್ಮ ಜೊತೆಗೆ ದೇವರ ಉಪಸ್ಥಿತಿ ಇರುವುದಿಲ್ಲ. ಇದು ಪ್ರಾಕ್ಟೀಸ್ ಮಾಡಿಕೋಬೇಕು. ಎಲ್ಲ ಪ್ರಾಕ್ಟೀಸ್ನಿಂದ ಬರುವುದು. ನೀತಿಯನ್ನು ಅಭ್ಯಾಸ ಮಾಡುವವನು ನೀತಿವಂತನು ಅಂತ 1 ಯೋಹಾನ 3:7 ಬರೆದಿದೆ. ಎಲ್ಲ ಅಭ್ಯಾಸದಿಂದ ಬರಬೇಕು. ನಿಮ್ಮ ಹೃದಯದಲ್ಲಿ ಏನು ನಡೀತಾ ಇದೆ ಎಂದು ನೀವು ನೋಡಬೇಕು. ಏನು ನೀವು ಫೈಲ್ ಮಾಡಿ ಇಟ್ಟಿದ್ದೀರಿ? ನಿಮ್ಮ ಹೃದಯದಲ್ಲಿ ಏನು ತುಂಬಿಸಿ ಇಟ್ಟಿದ್ದೀರಿ? ಕೋಪ, ದ್ವೇಷ, ಸುಳ್ಳು ಹೇಳುವುದು, ಸ್ವಾರ್ಥ, ಅಲ್ಲಾಂದ್ರೆ ದುಃಖ, ಇದೆಲ್ಲ ನೀವು ತುಂಬಿಸಿ ಇಟ್ಟಿದ್ದರೆ ದೇವರು ನಮ್ಮ ಜೊತೆಗೆ ಇರುವುದಿಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಮಗೇನು ಒಳ್ಳೆಯದಾಗುವುದಿಲ್ಲ ದೇವರು ನಮ್ಮ ಜೊತೆ ಇರುವುದಿಲ್ಲದಿದ್ದರೆ. ದೇವರು ನಮ್ಮ ಜೊತೆ ಇಲ್ಲದಿದ್ದರೆ ನಾವು ಒಬ್ಬರೇ ಇರ್ತೀರಿ. ಹಲ್ಲೆಲೂಯಾ. ಸೊ ನಿಮ್ಮ ಕಷ್ಟದಲ್ಲಿ ನೀವು ದೇವರ ಸೂಚನೆ ಇಲ್ಲದೆ ನಿಮಗೆ ಅನಿಸಿದ್ದನ್ನು ಮಾಡಿದರೆ ನೀವು ಇನ್ನೂ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಈ ಘಟನೆ ಅರ್ಥವಾಯ್ತಲ್ಲ? ದೇವರ ಉಪಸ್ಥಿತಿ ಹೇಗೆ ನಮ್ಮ ಜೊತೆಗೆ ಇರಬೇಕು ಅಂತ ಇನ್ನೊಂದು ನಾನು ಹೇಳ್ತೀನಿ. ಕಿಂಗ್ ಡೇವಿಡ್ 22ನೇ ಕೀರ್ತನೆಗಳು ಬರೆದದ್ದು ಯಶಸ್ಸು ಮತ್ತು ವಿಜಯದ ಸಮಯದಲ್ಲಿ ಅಲ್ಲ, ಆದರೆ ನೋವಿನ ಸಮಯದಲ್ಲಿ. ನೀವು ಮನೆ ಹೋಗಿ ಕೀರ್ತನೆಗಳು 22ನೇ ಚಾಪ್ಟರ್ ಓದಿದರೆ ನಿಮಗೆ ಅರ್ಥವಾಗುತ್ತದೆ. 3 ವಾಕ್ಯಗಳು ನಾವಿಲ್ಲಿ ಈಗ ಓದುತ್ತೇವೆ. ಕೀರ್ತನೆಗಳು 22ನೇ ಚಾಪ್ಟರ್ 1-3. ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿತ್ತಿ?
ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗಿಗೆ ಕಿವಿ ಕೊಡದೆಯೂ ದೂರವಾಗಿತ್ತಿ. ಓ ನನ್ನ ದೇವರೇ, ಹಗಲಿನಲ್ಲಿ ಕರೆಯುತ್ತೇನೆ, ನೀನು ಉತ್ತರ ಕೊಡುವುದಿಲ್ಲ. ರಾತ್ರಿಯಲ್ಲಿಯೂ ನಾನು ಮೌನವಾಗಿರುವುದಿಲ್ಲ. ಆದರೆ ನೀನು ಪರಿಶುದ್ಧನಾಗಿದ್ದಿ, ನೀನು ಇಸ್ರಾಯೇಲ್ನ ಸ್ತೋತ್ರಗಳಲ್ಲಿ ವಾಸ ಮಾಡುವಾತನು. ಅವರು ಕಷ್ಟದಲ್ಲಿ ಹೋಗ್ತಾ ಇದ್ರು. ದೇವರೇ, ನನ್ನನ್ನು ನೀವು ನೋಡ್ತಾ ಇಲ್ವಾ? ನನ್ನ ಕಷ್ಟ ನೋಡಿ. ನಾವಾದರೆ ಏನು ಮಾಡ್ತೇವೆ? ನಮ್ಮ ಕಷ್ಟಗಳೆಲ್ಲ ನೋಡಿ ನಾವು ಪ್ರಾರ್ಥಿಸುವುದು ಮತ್ತು ಎಲ್ಲರನ್ನು ಬೈಯುವುದು, ದೇವರನ್ನು ಬೈಯುವುದು, ಹಂಗೆ ಜೀವನ ಮಾಡ್ತಾರೆ. ಅಲ್ಲ, ಕಷ್ಟದಲ್ಲಿ ಹೋಗಿದ್ದರು. ಅವರೇನು ಹೇಳಿದ್ರು? ಆದರೆ ನೀನು ಪರಿಶುದ್ಧನಾಗಿದ್ದಿ, ನೀನು ಇಸ್ರಾಯೇಲ್ನ ಸ್ತೋತ್ರಗಳಲ್ಲಿ ವಾಸ ಮಾಡುವಾತನು. ನಾವು ಕಷ್ಟಗಳಲ್ಲಿ ಹೋದಾಗ ದೇವರನ್ನು ಆರಾಧಿಸಬೇಕು. ದೇವರೇ, ನನ್ನ ಮುಂದೆ ಏನು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಆದರೂ ನನಗೂ ಗೊತ್ತು ನೀನೇ ನನಗೆ ಬಿಡುಗಡೆ ಕೊಡುವ ದೇವರು. ನೀವೇನು ಮಾಡಬೇಕು? ನೀವು ಸರಿಯಾದದನ್ನು ಮಾಡುತ್ತಾ ಹೋಗಬೇಕು. ಸೆಲ್ಫ್ ಕಂಟ್ರೋಲಿನಲ್ಲಿ, ದೇವರ ಪಾತ್ರಗಳಲ್ಲಿ ನೀವು ಮುಂದೆ ಹೋಗಬೇಕು. ನಿಮ್ಮ ಮಿನಿಸ್ಟ್ರಿ ಬಿಟ್ಬಿಡಬಾರದು. ಆವಾಗ ವಿಶ್ವಾಸಿಗಳು ಏನು ಮಾಡುತ್ತಾರೆ? ಕಷ್ಟ ಬಂದಾಗ ಅವರು ಯಾವ ಸೇವೆಯನ್ನು ಮಾಡಲ್ಲ, ಅವರು ಸ್ಟಿಲ್ ಆಗಿರುತ್ತಾರೆ. ಯಾಕೆ? ನಿಮಗೆ ವಿಶ್ವಾಸ ಹೊಟ್ಟೋಯಿತು. ಹಲ್ಲೆಲೂಯ. ತನ್ನ ಸಂಕಟದ ಮತ್ತು ನೋವಿನ ಸಮಯದಲ್ಲಿ ದಾವೀದನು ದೇವರನ್ನು ದೂಷಿಸಲಿಲ್ಲ ಮತ್ತು ಸ್ತುತಿಸಿದರು. ಏಕೆಂದರೆ ಅವರು ಗೊಣಗಲು ಪ್ರಾರಂಭಿಸಿದರೆ ಮತ್ತು ದುಃಖಿಸಿದರೆ ಅವನ ಪರಿಸ್ಥಿತಿಗಳು ಇನ್ನಷ್ಟು ಹದಗೆಡುತ್ತದೆ. ಆದರೆ ಅವನು ಸ್ತುತಿಸುವುದು ದೇವರ ಉಪಸ್ಥಿತಿಯನ್ನು ತರುತ್ತದೆ ಎಂದು ಅವನಿಗೆ ಗೊತ್ತಿತ್ತು. ಗೊಣಗಾಡಿದರೆ ದೇವರು ನೋಡುವುದಿಲ್ಲ. ನಾನು ಗೊಣಗಾಡಬಾರದು, ನಾನು ದೇವರನ್ನು ಸ್ತುತಿಸಬೇಕು. ಯಾಕೆಂದರೆ ನನ್ನ ಕಷ್ಟ ದೇವರು ನೋಡುತ್ತಾ ಇದ್ದಾರೆ. ದೇವರ ಹಂಗೆ ಸುಮ್ಮನೆ ನೋಡಿಕೊಂಡು ನಗುವುದಲ್ಲ. ನಮ್ಮ ಕಷ್ಟ ನೋಡಿ ದೇವರಿಗೆ ಅರ್ಥವಾಗುತ್ತದೆ. ಆದರೆ ದೇವರೇನು ಹೇಳ್ತಾ ಇದ್ದಾರೆ? ನಾನು ನಿನಗೆ ಸಹಾಯ ಮಾಡಕ್ಕೆ ಬರ್ತೀನಿ, ನಾನು ಹೇಳುವುದನ್ನು ಮಾಡುತ್ತಾ ಹೋಗಿರಿ, ನಿಮ್ಮ ಜೊತೆಗೆ ನಾನಿರ್ತೀನಿ, ನಿಮ್ಮ ಪರವಾಗಿ ನಾನು ಯುದ್ಧ ಮಾಡುತ್ತೀನಿ. ನೀವು ನನ್ನ ಜೊತೆ ಇದ್ರೆ ಮಾತ್ರ ನನಗೆ ಯುದ್ಧ ಮಾಡಕ್ಕಾಗುತ್ತದೆ. ಅದು ನೀವು ಅರ್ಥ ಮಾಡ್ಕೋಬೇಕು. ದೇವರು ನಮ್ಮ ಜೊತೆಗಿದ್ರೆ ಮಾತ್ರ ನಮ್ಮ ಪರವಾಗಿ ದೇವರಿಗೆ ಯುದ್ಧ ಮಾಡಕ್ಕಾಗತ್ತೆ. ನಾವು ದೇವರ ಜೊತೆಗೆ ಇಲ್ಲದಿದ್ರೆ ದೇವರು ನಮಗೋಸ್ಕರ ಯುದ್ಧ ಮಾಡಕ್ಕಾಗಲ್ಲ ಅನ್ನೋ ನಾವು ಅರ್ಥ ಮಾಡ್ಕೋಬೇಕು. ನೀವು ದೇವರನ್ನು ಸ್ತುತಿಸಿದಾಗ ಅವನು ಕಾಣಿಸಿಕೊಳ್ಳುತ್ತಾನೆ ಎಂದು ನಿಮಗೆ ತಿಳಿದಿದೆಯೇ? ನೀವು ದೇವರನ್ನು ಸ್ತುತಿಸಿದಾಗ, ನಿಮ್ಮ ಕಷ್ಟದಲ್ಲಿ ದೇವರನ್ನು ಸ್ತುತಿಸಿದಾಗ, ಯಾಕೆ ಸ್ತುತಿಸಬೇಕು? ದೇವರು ಒಳ್ಳೆಯವರು, ಯಾವಾಗಲೂ ಒಳ್ಳೆಯವರು. ಮತ್ತೆ ಯಾಕೆ ನಾನಿಷ್ಟು ಕಷ್ಟದಲ್ಲಿ ಹೋಗ್ತೀನಿ ಎಂದು ನೀವು ತಿಳ್ಕೊಂಡಿರಬಹುದು. ಯಾಕೆ ನಾವು ಕಷ್ಟದಲ್ಲಿ ಹೋಗುವುದು ಹೇಳಿ? ಹೇಳಿ ದೇವರ ಮಕ್ಕಳೇ. ಹಾಗೆ ದೇವರು ನಮಗೆ ಎಲ್ಲ ಒಳ್ಳೆಯದು ಕೊಡಕ್ಕಾಗತ್ತಾ? ದೇವರಿಗೆ ಪ್ರಿನ್ಸಿಪಲ್ಸ್ ಇದೆ. ಅದಕ್ಕೆ ದೇವರಿಗೆ ಹೇಳಿದ್ರು, ನೀವು ನನ್ನನ್ನು ಪ್ರೀತಿಸಿದರೆ ನನ್ನನ್ನು ಪಾಲಿಸುತ್ತೀರಿ. ನಾವು ಪಾಲಿಸುತ್ತಾ ಇಲ್ಲ, ನಾವು ನಮ್ಮ ದಾರಿಯಲ್ಲಿ ನಡೀತಾ ಇರಬಹುದು. ಅದಕ್ಕೆ ನಮಗೂ ಬೇಕಾದದನ್ನು ದೇವರಿಗೆ ಕೊಡಕ್ಕಾಗಲ್ಲ. ನಮ್ಮ ದಾರಿಯಲ್ಲಿ ನಡೆದು ನಮಗೆ ಬೇಕಾದದನ್ನು ದೇವರ ರಾಜ್ಯದಿಂದ ದೇವರಿಗೆ ಈ ಕಡೆ ಟ್ರಾನ್ಸ್ಫರ್ ಮಾಡಲ್ಲ. ನಾವು ಅರ್ಥ ಮಾಡ್ಕೋಬೇಕು. ಆವಾಗ ನಾವು ನೋಡಬೇಕು, ನಾವು ಹೇಗೆ ನನ್ನ ದಾರಿಯಲ್ಲಿ ನಾನು ನಡೀತಾ ಇದ್ದೀನಿ. ನೀವು ಸೆಲ್ಫ್ ಕಂಟ್ರೋಲ್ ಮಾಡಿಬಿಟ್ಟು ದೇವರ ಪಾತ್ರದಲ್ಲಿ ಬೆಳೆಯಬೇಕು. ಹಲ್ಲೆಲೂಯ. ಸೊ ಆ ಸ್ತೋತ್ರ ನೋಡಿ, ಕಷ್ಟದಲ್ಲಿ ಹೋಗಿದ್ರು ನಾವು ದೇವರನ್ನು ಸ್ತೋತ್ರ ಮಾಡುವುದು ಯಾರಿಗೂ ಮಾಡಕ್ಕಾಗತ್ತೆ? ನಾವು ನೋಡಿದ್ರೆ ನಮ್ಮ ಮುಂದೆ ಏನು ಚೆನ್ನಾಗಿ ಕಾಣಿಸುವುದಿಲ್ಲ. ಯಾರಿಗೂ ಮಾಡಕ್ಕಾಗತ್ತೆ ದೇವರ ಮಕ್ಕಳೇ ಹೇಳಿ? ಯಾರಿಗೂ ಮಾಡಕ್ಕಾಗತ್ತೆ? ಕೃತಜ್ಞತೆ ಇರುವವರಿಗೂ ಮಾತ್ರ ಆಗುತ್ತದೆ. ದೇವರು ಕೊಟ್ಟಿರುವುದನ್ನು ನೋಡಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ನಮಗೆ ದೇವರು ಎಷ್ಟೊಂದು ಕೊಟ್ಟಿದ್ದಾರೆ, ಅವರು ಒಳ್ಳೆಯವರು ಅಲ್ಲವೇ? ನಮಗೂ ಬೇಕಾಗಿರುವುದೆಲ್ಲ ಅವರು ತಡೆ ಮಾಡಲಿಲ್ಲ. ಆದರೆ ನಮಗೆ ಒಂದು ಶತ್ರು ಇದೆ, ಪಿಶಾಚಿ. ಅವನು ನಮಗೆ ಬೇಕಾಗಿರುವುದು ಅರ್ಹವಾಗಿಲ್ಲದಿದ್ರೆ ಕೊಡುವುದಕ್ಕೆ ಅವನು ಬಿಡುವುದಿಲ್ಲ ಅಂತ ನಾವು ಅರ್ಥ ಮಾಡಿಕೋಬೇಕು. ಅದಕ್ಕೆ ನಾವು ಪಾಲಿಸುತ್ತಾ ಎಷ್ಟೇ ಕಷ್ಟವಾದರೂ ನಾವು ಪಾಲಿಸುತ್ತಾ ಇರಬೇಕು ದೇವರನ್ನು. ನಾವದು ಮಾಡುತ್ತಾ ಇಲ್ಲ. ನಾವು ಬಿತ್ತುವುದು ನಾವು ಕೊಯ್ಯಬೇಕು ಅಲ್ಲವೇ? ನಾವು ಪಾಪ ಮಾತ್ರ ಬಿತ್ತಿ ನಾವು ಹೋದರೆ
ನಮ್ಗೆ ಒಳ್ಳೆಯದನ್ನು ಕೊಯ್ಯಕ್ಕಾಗತ್ತಾ? ಇಲ್ಲ. ನಾವು ಇದೆಲ್ಲ ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಬೇಕು. ಇಬ್ರಿಯರಿಗೆ 13:15 ಬರೆದಿದೆ, ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಸ್ತೋತ್ರ ಯಜ್ಞವನ್ನು ನಾವು ಎಡಬಿಡದೇ ಸಮರ್ಪಿಸಬೇಕು. ಯಾಕೆಂದರೆ ಅದೊಂದು ಯಜ್ಞವಾಗಿದೆ, ತ್ಯಾಗವಾಗಿದೆ, ಸ್ಯಾಕ್ರಿಫೈಸ್ ಆಗಿದೆ. ನಮಗೆ ಆವಾಗ ಸ್ತೋತ್ರ ಬರುವುದಿಲ್ಲ ಅಲ್ಲವೇ? ನಮ್ಮ ಹೃದಯದಲ್ಲಿ ತುಂಬಾ ದುಃಖ ಇರ್ತದೆ, ನಾವು ನೋಡುವುದು ನಮ್ಮ ಕಷ್ಟ. ಆದರೆ ನಾವು ಆವಾಗ ನಮ್ಮ ಹೃದಯದಲ್ಲಿ ದೇವರಿಗೆ ಸ್ತೋತ್ರ ಹೇಳಿದರೆ ದೇವರೆದ್ದು ಬರ್ತಾರೆ, ನಮಗೋಸ್ಕರ ದೇವರು ಯುದ್ಧ ಮಾಡ್ತಾರೆ. ದೇವರನ್ನು ನಂಬಬೇಕು. ಮತ್ತೆ ಯಾಕೆ ನಾನು ಕಷ್ಟದಿಂದ ಹೋಗಬೇಕು? ನೀವು ಯೋಚನೆ ಮಾಡಬೇಕು. ನನಗೆ ಹಂಗೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಹೋಗಕ್ಕಾಗಲ್ಲ. ನಿಮಗೆ ಗೊತ್ತಾಗುತ್ತದೆ ನೀವು ಯಾಕೆ ಕಷ್ಟದಿಂದ ಹೋಗ್ತಾ ಇದ್ದೀರಿ ಅಂತ. ಹಲ್ಲೆಲೂಯಾ. ಸೊ ನಾವು ಸ್ತೋತ್ರಗಳು ಅರ್ಪಿಸುತ್ತಾ ಇರಬೇಕು ಯಾವಾಗಲೂ. ನಾವು ಸ್ತೋತ್ರ ಅರ್ಪಿಸುತ್ತಾ ಇಲ್ಲದಿದ್ದರೆ ನಮ್ಮ ಹೃದಯದಲ್ಲಿ ಏನಾಗುತ್ತದೆ? ನಮ್ಮ ಹೃದಯ ಇನ್ನೂ ಕಲ್ಲಾಗುತ್ತದೆ, ಕೋಪ ಬರ್ತದೆ, ದ್ವೇಷ ಬರ್ತದೆ, ಆತಂಕ ಬರ್ತದೆ. ಆದರೆ ನಾವು ದೇವರಿಗೆ ಸ್ತೋತ್ರ ಮಾಡಿದರೆ ನಮಗೆ ಖುಷಿಯಾಗುತ್ತದೆ, ನಂಬಿಕೆ ಬರ್ತದೆ, ಸಮಾಧಾನ ಬರ್ತದೆ. ಆವಾಗ ದೇವರು ಬರ್ತಾರೆ, ನಮಗೆ ಏನಾದರೂ ಮಾಡ್ತಾರೆ. ಖಂಡಿತವಾಗಿ ಇದು ಸಂಭವಿಸುತ್ತದೆ. ಈಗ ಅರ್ಥವಾಯ್ತಾ? ಸುಮ್ಮನೆ ನೀವು ಗೊಣಗಾಡಿ ಸ್ತೋತ್ರ ಮಾಡುವುದಲ್ಲ, ಗೊಣಗಾಡುವ ಹೃದಯದಿಂದ, ದುಃಖಪೂರ್ಣ ಹೃದಯದಿಂದ ಸ್ತೋತ್ರ ಹೇಳುವುದಲ್ಲ. ದೇವರನ್ನು ನಂಬಿ ನಾವು ದೇವರನ್ನು ಸ್ತೋತ್ರ ಮಾಡಬೇಕು, ಸ್ತುತಿಸಬೇಕು. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಬರೆದಿರೋದು, ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ನಾವು ಕಷ್ಟಗಳು ಮತ್ತು ನೋವುಗಳ ಮೂಲಕ ಹೋದಾಗ ದೇವರನ್ನು ಸ್ತುತಿಸೋದು ಅಷ್ಟು ಸುಲಭವಲ್ಲ. ನಮಗೆಲ್ಲರಿಗೂ ಗೊತ್ತು, ನಮಗೆ ಅದು ಅನಿಸುವುದಿಲ್ಲ. ಅದು ನಮಗೆ ತ್ಯಾಗವಾಗಿರುತ್ತದೆ. ತ್ಯಾಗ. ಯಾಕೆಂದ್ರೆ ಕೊಡಬೇಕು ಅಂತ ಅನಿಸೋದಿಲ್ಲ. ಯಾಕೆ ನಾನು ಕೊಡಬೇಕು, ನಾನು ಕಷ್ಟದಿಂದ ಹೋಗ್ತಾ ಇದ್ದೀನಿ ಅಂತ ನಮ್ಮ ಹೃದಯ ಹೇಳುತ್ತದೆ. ಆದರೆ ನಿಮಗೆ ಕೃತಜ್ಞತೆ ಇದ್ರೆ ಕೊಡಕ್ಕಾಗತ್ತೆ. ಕೃತಜ್ಞತೆ ಇಲ್ಲದಿದ್ರೆ ನಾವಿನ್ನೂ ನಮ್ಮ ಹೃದಯ ಕಠಿಣಗೊಳಿಸುತ್ತೇವೆ. ದೇವರು ಮಾಡಿರುವುದೆಲ್ಲ ನಾವು ನೋಡಿಕೊಂಡು ದೇವರಿಗೆ ಸ್ತೋತ್ರ ಹೇಳ್ಬೇಕು, ಸ್ತೋತ್ರ ಹೇಳ್ಬೇಕು. ದೇವರ ಮಕ್ಕಳೇ, ದೇವರಿಗೆ ಬೇಕಾಗಿರುವುದು ಸ್ಯಾಕ್ರಿಫೈಸಸ್. ಇದೇ ಸ್ತೋತ್ರ ಯಜ್ಞ ದೇವರಿಗೆ ಬೇಕು. ಹಲ್ಲೆಲೂಯಾ. ಸೊ ಅಂತಹ ಸಮಯದಲ್ಲಿ ನಾವು ದೇವರನ್ನು ಸ್ತುತಿಸಲು ನಿರ್ಧರಿಸಿದರೆ ನಮ್ಮ ಪರಿಸ್ಥಿತಿಗಳು ಬದಲಾಯಿಸಲು ದೇವರ ಉಪಸ್ಥಿತಿಯನ್ನು ನಮ್ಮೊಂದಿಗೆ ಇರ್ತದೆ. ಹೇಗೆ ನೀವು ದೇವರನ್ನು ಸ್ತೋತ್ರ ಮಾಡಬೇಕು ಅಂತ ಅರ್ಥ ಮಾಡಿಕೋಬೇಕು. ಗುಣಗಾಡುವ ಹೃದಯದಿಂದ ಅಲ್ಲ, ಭಾರ ಇರುವ ಹೃದಯದಿಂದ ಅಲ್ಲ. ಭಾರ ಇರಬಹುದು, ಆದರೂ ದೇವರು ಒಳ್ಳೆಯವರು, ನನ್ನ ಹಿಂಗೆ ದೇವರು ಬಿಡುವುದಿಲ್ಲ. ನೀವು ಸ್ವಲ್ಪ ಹಿಂದೆ ಹೋಗ್ಬೇಕು, ಸ್ವಲ್ಪ ಹಿಂದೆ ಹೋಗ್ಬೇಕು. ದೇವರೇನೇನು ನಮಗೆ ಮಾಡಿದ್ದಾರೆ, ಆವಾಗ ನಿಮಗೆ ವಿಶ್ವಾಸ ಬರುತ್ತದೆ ಮತ್ತು ನಿಮಗೆ ಸ್ತೋತ್ರ ಹೇಳ್ಬಹುದು. ನೀವು ಯಾವಾಗಲೂ ಸ್ತುತಿಗಳ ತ್ಯಾಗವನ್ನು ಮಾಡಲು ನೀವು ಅಭ್ಯಾಸ ಮಾಡಬೇಕು. ಇದೆಲ್ಲ ನಾವು ಅಭ್ಯಾಸ ಮಾಡಿನೇ ದೇವರ ಮಕ್ಕಳೇ ಬರುವುದು. ದೇವರ ಉಪಸ್ಥಿತಿ ನಮ್ಮೊಂದಿಗೆ ಇರಬೇಕಂದ್ರೆ ನಾವು ಅಭ್ಯಾಸ ಮಾಡಬೇಕು. ಇಲ್ಲದಿದ್ದರೆ ಇದೆಲ್ಲ ಬರುವುದಿಲ್ಲ, ಯಾವತ್ತೂ ಬರುವುದಿಲ್ಲ. ಯಾವಾಗ ನಾವು ಅಭ್ಯಾಸ ಮಾಡುವುದು? ಯಾವಾಗಲೂ ಯಾವಾಗಲೂ ಯಾವಾಗಲೂ. ಅದಕ್ಕೆ ನಾವು ಬೈಬಲ್ ಹಂಗೆ ಬಿಡಬಾರದು, ಅಲ್ಲಾಂದರೆ ಫೆಲೋಶಿಪ್ ಹಂಗೆ ಬಿಡಬಾರದು. ದೇವರನ್ನು ಸ್ತುತಿಸುವುದು, ಪ್ರಾರ್ಥಿಸುವುದು ಹಂಗೆ ಬಿಡಬಾರದು. ಅದಕ್ಕೆಲ್ಲ ಡಿಸ್ಟ್ರಾಕ್ಷನ್ ಬರ್ತದೆ. ನಾವಿದೆಲ್ಲ ನೋಡಿಕೊಂಡು ಹೋಗಬೇಕು. ಅರ್ಥವಾಯ್ತೆ ನಿಮಗೆ? ದೇವರ ಉಪಸ್ಥಿತಿ ನಮ್ಮೊಂದಿಗೆ ಇದ್ರೆ ಮಾತ್ರ ನಮಗೇನಾದರೂ ಚೆನ್ನಾಗಿ ಆಗುವುದು, ಇಲ್ಲದಿದ್ರೆ ನಮಗೇನು ಚೆನ್ನಾಗಿ ಆಗುವುದಿಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕು. ದೇವರ ಉಪಸ್ಥಿತಿ ನೀವು ಕೇರ್ಫುಲ್ ಆಗಿ ಪ್ರಾಕ್ಟೀಸ್ ಮಾಡಿದರೆ ನೀವು ವಂಡರ್ಸ್, ಪವಾಡಗಳು ನೋಡ್ತೀರಿ. ನೋಡಿ, ಮೀನುಗಾರರು ಮೀನು ಹಿಡಿತಾ ಇದ್ರು, ರಾತ್ರಿ ಪೂರ ಅವರು ಮೀನು ಹಿಡಿತಾ ಇದ್ರು, ಒಂದು ಮೀನು ಅವರಿಗೆ ಸಿಗಲಿಲ್ಲ. ಮತ್ತೆ ದೇವರ ಉಪಸ್ಥಿತಿ ಬಂದಾಗ ದೇವರು ಹೇಳಿದ್ರು, ಅಲ್ಲಿ ಹಾಕ್ರಿ ಬಲೆ. ಬೆಲೆ ಹಾಕಿದಾಗ ಅವರಿಗೆ ಮೀನು ಸಿಕ್ತು. ಇದೇ ತರ ಪವಾಡಗಳು ನಾವು ನೋಡಬಹುದು. ಅರ್ಥವಾಯ್ತೆ? ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.